ಸಂಗೀತ. ನಮ್ಮದು ಊರು ಬುಕ್ಕಾಪಟ್ನ. ನನ್ನ ಮಗಳು ಸರ್ ಸಿ ವಿ ರಾಮನ್ ಹಾಸ್ಪಿಟಲಲ್ಲಿ ಓದ್ತಾ ಇದ್ಲು. ಇವರಿಬ್ರು ಫೋನ್ ಕಾಂಟ್ಯಾಕ್ಟ್ ಇಂದ 4 ವರ್ಷದಿಂದ ಲವ್ ಮಾಡ್ತಿದಂತೆ. ಅದು ನನಗೆ ಮ್ಯಾಟ್ರ್ ಗೊತ್ತಿಲ್ಲ. ಮೊನ್ನೆ 6 ತಿಂಗಳ ಹಿಂದೆ ಗೊತ್ತಾಗಿರೋದು. ಅವರು ಇಷ್ಟಪಟ್ಟು ಇಲ್ಲ ಮದುವೆ ಆಗಲೇಬೇಕು ಅಂತ ಆಗಿದ್ದಾರೆ. ಅವ್ರು ಇಷ್ಟು ಚೆನ್ನಾಗೇ 3 ತಿಂಗಳಿಂದ ನೋಡ್ಕೊಂಡ. ಈ ಮಧ್ಯದಲ್ಲಿ ವೇದ ಅನ್ನೋ ಹುಡುಗಿ ಬಂದು ಆ ಹುಡುಗಿ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡಿದ್ನಂತವನು. ಇವಳು ಫೋನ್ ಮಾಡಿ ಹೇಳ್ತಿದ್ಲು, ಅಮ್ಮ ಅವನ ಜೊತೆ ರಿಲೇಶನ್ಶಿಪ್ ಇದೆ, ಅವ್ನು ನನಗೆ ಇಷ್ಟ ಇಲ್ಲ, ನಾನು ನೀಟಾಗಿ ನೋಡ್ಕೊಂತಿಲ್ಲ, ಮಾತು ಮಾತಿಗೂ ಹೊಡಿತಾನೆ, ಕಪಾಳಕ್ಕೆ ಹೊಡಿತಾನೆ, ಎಲ್ಲ ಕಿವಿಯೆಲ್ಲ ನೋವು ಬರುತ್ತೆ, ತಲೆಗೆ ಹೊಡಿತಾನೆ, ತಲೆ ನೋವು ಬರುತ್ತೆ ಅಂತ ಹೇಳ್ತಿದ್ಲು. ನಾನು ಅದಕ್ಕೆ ಯಾಕಪ್ಪ ಆ ರೀತಿ ಹೊಡಿತೆ, ನಾವೇ ಒಂದ್ ದಿವ್ಸಕ್ಕೆ ಹೊಡೆದಿಲ್ಲ ನನ್ನ ಮಗಳನ್ನ ಅಂತ ಕೇಳಿದ್ಕೆ ಸುಮ್ಮನೆ ಹಂಗೆ ಹೇಳ್ತಾಳೆ ಕಣಾಂಟಿ ಅಂತ ಹೇಳ್ತಾನೆ. ಇಲ್ಲ ಕಣಮ್ಮ ಹೊಡಿತಾನೆ ಅಂತ ಹೇಳ್ದೆ. ಯಾವತ್ತೂ ಆ ಥರ ಹೊಡಿಬೇಡಪ್ಪ, ಕಪಾಳ ಕೊಡಿದ್ರೆ ಏನಾದರೂ ಬ್ಲಡ್ ಬಂದರೆ ಸತ್ತೋಗ್ತಾರೆ ಅಂತ ನಾನು ಅವ್ನಿಗೆ ಹೇಳ್ದೆ. ಸರಿ ಇನ್ಮೇಲೆ ಆ ಥರ ಮಾಡಲ್ಲ ಕಣಾಂಟಿ ಅಂತ ನನ್ನ ಹತ್ರ ಹೇಳ್ದ. ಹಂಗೆ ಇಬ್ರು ಚೆನ್ನಾಗಿರ್ತೀವಿ ಅಂತ ಹೇಳಿ ಚೆನ್ನಾಗೇ ಇದ್ರು. ಅವು ಯಾವಾಗ ನೆನ್ನೆ ನಡೆದಿರೋ ಘಟನೆಗೆ ಮೇಲೆ ಹೋಗಿದ್ಲಂತ ಆಂಟಿ ಮನೆ ಹತ್ರ. ಮೇಲೆ ಹೋಗಿದ್ದೆ, ಕೆಳಗಡೆ ಬರೋಷ್ಟೊತ್ತಿಗೆ ವೇದನ ಹತ್ರ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದ. ನಾನೇ ನೋಡಿ ಅವಳ ಹತ್ರನೇ ಮಾತಾಡಿದೆ, ಜಗಳ ಮಾಡಿದ್ಕೆ ನಾನು ಅವಳನ್ನು ಮದುವೆ ಆಗ್ತೀನಿ, ನಿನ್ನೂ ಮದುವೆ ಆಗ್ತೀನಿ, ಇದ್ರೆ ಇಬ್ರು ಜೊತೆಗೇರಿ ಇಬ್ರು ನೋಡ್ಕೊಂತೀನಿ ಅಂತಂದ. ಅದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಇಷ್ಟು ವರ್ಷ ಇಷ್ಟಪಟ್ಟಿದ್ದು ಒಬ್ಬನೇ, ನಾನು ಮದುವೆ ಆಗೋದು ಒಬ್ಬನೇ. ಇಲ್ಲ ಅಂತಂದ್ರೆ ಬೇಕಾದ್ರೆ ನಾನು ಒಬ್ಬಳೇ ಆದ್ರೂ ಇರ್ತೀನಿ, ಇಲ್ಲಾಂದ್ರೆ ಸತ್ತೋಗ್ಬಿಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ನಾನು ಅವಳನ್ನು ಒಪ್ಕೊಳಲ್ಲ ಅಂತ ಹೇಳಿದ್ಲು ನನ್ನ ಮಗಳು. ಅದಕ್ಕೆ ನನಗೆ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ನಾನು ವೇದನೆ ಬೇಕು ಅಂತ ಅವಳು ಹೇಳಿದ್ಲು. ಅದಕ್ಕೆ ನಿನ್ಗೆ ಇಷ್ಟ ಇಲ್ಲ ಅಂತಂದರೆ ನಿನ್ಗೆ 50 ಲಕ್ಷ ದುಡ್ಡು ಕೊಡ್ತೀನಿ, ತಾಂಡು ಬೇರೆ ಯಾರನ್ನಾದ್ರೂ ಹುಡುಗನ ಮದುವೆಯಾಗಿ ಚೆನ್ನಾಗಿರು, ನಾನು ಇದಕ್ಕೆ ಬರಬೇಡ ಅಂತ ಅವ್ನು ಮಾರುತಿ ಹೇಳ್ದ. ಅದಕ್ಕೆ ಅವಳು ಜಗಳ ಆಡ್ಕೊಂಡು ಇದೇ ವಿಷಯಕ್ಕೆ ಊರಿಗೆ ಬಂದು ಈ ಥರ ಎಲ್ಲ ಹಿಂಗೆ ನಡೀತಂತ ನನ್ನ ಹತ್ರ ಹೇಳಿದ್ಲು. ಅದಕ್ಕೆ ನಾನು ಬಿಡು ಬೆಳಗ್ಗೆ ಹೋಗೋಣ ಕೇಳೋಣ ಅಂತ ಹೇಳಿದ್ದೆ. ಅಷ್ಟರಲ್ಲಿ ಈ ಥರ ಹಿಂಗೆ ಸೂಸೈಡ್ ಅಟೆಂಪ್ಟ್ ಆಗೈತೆ. ಆದರೆ ನನಗೆ ಅವನ ಮೇಲೆ ಅನುಮಾನ ಐತಿ. ಅವಳು ಯಾವತ್ತೂ ಸಾಯೋಕ್ಕೆ ಪ್ರಯತ್ನ ಪಟ್ಟಿಲ್ಲ, ಇವನೇ ಸಾಯಿಸಿರೋದು ಅನ್ನೋದು ನನಗೆ ಅನುಮಾನ ಐತಿ. ಅದು ನಿಜನ ಸುಳ್ಳ ಗೊತ್ತಿಲ್ಲ. ಆದರೆ ಇದಕ್ಕೆ ತನಿಖೆ ಮಾಡಿ ಇದ್ರ ಬಗ್ಗೆ ವಿಚಾರಣೆ ಮಾಡಿ ನಮಗೆ ಸರಿಯಾದ ನ್ಯಾಯವಾದ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.